Hello students, welcome to IFRS classes, International Financial Reporting Standards classes. In this video we are going to learn about one more standard, that is IAS 36, Indian Accounting Standard number 36, which is impairment of assets. Impairment of assets. What is this impairment? Impairment is nothing but the decrease in the value of assets. ಆಸ್ತಿಗಳ ಪ್ರೈಸಲ್ಲಿ ಆಗುವಂತಹ ಒಂದು ಡಿಕ್ರೀಸ್. ಆಸ್ತಿಗಳ ವ್ಯಾಲ್ಯೂ ಯಾವಾಗ ಡಿಕ್ರೀಸ್ ಆಗತ್ತೆ, ಪ್ರಾಪರ್ಟೀಸ್ ಅಥವಾ ಅಸೆಟ್ಸಿನ ವ್ಯಾಲ್ಯೂ ಯಾವಾಗ ಕಡಿಮೆ ಆಗತ್ತೆ, ಆ ಒಂದು ಡಿಕ್ರೀಸನ್ನು ನಾವು ಇಂಪೈರ್ಮೆಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. To look at the actual definition given by Accounting Standards Board, impairment is diminution in the value of assets otherwise than depreciation. Decrease in the value of assets other than by depreciation. Normally assets value ನಮಗೆ ಡಿಪ್ರಿಸಿಯೇಷನ್ ಇಂದ ರಿಡ್ಯೂಸ್ ಆಗುತ್ತೆ. ಆದರೆ ಅದರ್ ದೆನ್ ಡಿಪ್ರಿಸಿಯೇಷನ್, if the value of assets decreases because of any other reason, we are going to call it as impairment. Let us understand what is this depreciation and impairment. Depreciation ಯಾವಾಗ ಚಾರ್ಜ್ ಮಾಡ್ತೀವಿ ಅಂತಂದರೆ, when the asset is put to use. When the asset is used continuously due to wear and tear, there might be a decrease in the value of asset. ಆಸ್ತಿಯನ್ನು ನಿರಂತರವಾಗಿ ಉಪಯೋಗಿಸ್ತಾ ಹೋದಾಗ ಅದರ ವ್ಯಾಲ್ಯೂ ಅಲ್ಲಿ ಕಡಿತ ಆಗುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ. ಬಿಕಾಸ್ ಆಫ್ ಯೂಸೇಜ್. ಏಕೆಂದರೆ ನಾವು ಅದನ್ನು ಬಳಸ್ತಾ ಇದ್ದೀವಿ. ಅದು ಯೂಸ್ ಮಾಡಿ ಅರ್ಗೋಗುವಂತಹ ಚಾನ್ಸಸ್ ಇರುತ್ತೆ, ಹಳೆಯದಾಗುವಂಥ ಚಾನ್ಸಸ್ ಇರುತ್ತೆ, ಅದರ ಎಫಿಷಿಯನ್ಸಿ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ, ಅದರ ಲೈಫ್ ಟೈಮ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ದೇರ್ ಫೋರ್ ಅದರ ವ್ಯಾಲ್ಯೂ ನಮಗೆ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಡಿಪ್ರಿಸಿಯೇಷನ್. ಅದಕ್ಕೇನೆ ದಿ ಆಬ್ಜೆಕ್ಟಿವ್ ಆಫ್ ಡಿಪ್ರಿಸಿಯೇಷನ್ ಈಸ್ ಟು ಚಾರ್ಜ್ ದಿ ಕಾಸ್ಟ್ ಆಫ್ ದಿ ಅಸೆಟ್ ಓವರ್ ಇಟ್ಸ್ ಯೂಸ್ಫುಲ್ ಲೈಫ್. ಎವ್ರಿ ಅಸೆಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಯೂಸ್ಫುಲ್ ಲೈಫ್. ಆ ಒಂದು ಲೈಫ್ಗೆ ಅದರ ಕಾಸ್ಟನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ವಿ ನೋ ದ ಡಿಫರೆಂಟ್ ಮೆಥಡ್ಸ್ ಯೂಸ್ ಟು ಚಾರ್ಜ್ ಡಿಪ್ರಿಸಿಯೇಷನ್. So because of usage, because of wear and tear of an asset, if the decrease happens in its value, we can call it as depreciation. Then what is this impairment? It is also decrease in the value of the asset, but not by usage, not by wear and tear, but because of any other reason. ಡಿಪ್ರಿಸಿಯೇಷನ್ ಅಲ್ಲದಿರ ಬೇರೆ ಯಾವುದೇ ಕಾರಣದಿಂದ ಒಂದು ಆಸ್ತಿಯ ಬೆಲೆಯಲ್ಲಿ ಕಡಿತ ಉಂಟಾದರೆ ಅದನ್ನು ನಾವು ಇಂಪೈರ್ಮೆಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. ದೇರ್ ಆರ್ ಚಾನ್ಸಸ್ ದಟ್ ಈವನ್ ನಿಮ್ಮ ಅಸೆಟ್ ನೋಡಿದ್ರೆ ನೀವು ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಬಳಸೇ ಇಲ್ಲ, ಹೊಸದಾಗಿ ಹಾಗೇ ಇದೆ, ಬಟ್ ಸ್ಟಿಲ್ the value of it, the price of it might decrease because of internal or external factors. So what is the objective of this impairment? Objective of this impairment is to bring down the carrying amount to its recoverable amount. Decreasing the value of the asset to recoverable amount. Recoverable amount is nothing but the amount which can be realized by selling this asset. ಈ ಒಂದು ಅಸೆಟನ್ನು ನಾವು ಮಾರಾಟ ಮಾಡಿ ನಾವು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದೋ ಅದನ್ನು ನಾವು ರಿಕವರಬಲ್ ಅಮೌಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. ದೆನ್ ವಾಟ್ ಈಸ್ ದಿಸ್ ಕ್ಯಾರಿಂಗ್ ಅಮೌಂಟ್? ಕ್ಯಾರಿಂಗ್ ಅಮೌಂಟ್ ಈಸ್ ದ ಕಾಸ್ಟ್ ಆಫ್ ದಿ ಅಸೆಟ್ ವಿಚ್ ಈಸ್ ರಿಕಾರ್ಡೆಡ್ ಇನ್ ಅವರ್ ಬುಕ್ಸ್ ಆಫ್ ಅಕೌಂಟ್ಸ್. ಅಕೌಂಟ್ಸ್ ಬುಕ್ಸಲ್ಲಿ ನಾವು ಯಾವ ವ್ಯಾಲ್ಯೂವನ್ನು ಅಸೆಟ್ಟಿಗೆ ರಿಕಾರ್ಡ್ ಮಾಡಿರ್ತೀವೋ, ಯೂಶುವಲಿ ವಿ ರಿಕಾರ್ಡ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಟ್ ಹಿಸ್ಟಾರಿಕಲ್ ವ್ಯಾಲ್ಯೂ, ದಟ್ ಈಸ್ ಕಾಸ್ಟ್ ಪ್ರೈಸ್ ಆಫ್ ದಿ ಅಸೆಟ್, ಅದನ್ನು ಪರ್ಚೇಸ್ ಮಾಡಿರೋ ಪ್ರೈಸ್ಗೆ, and every year we charge depreciation on that. So carrying amountಗೆ ಡಿಪ್ರಿಸಿಯೇಷನನ್ನು ಪ್ರತಿ ವರ್ಷ ಚಾರ್ಜ್ ಮಾಡಿ ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ತಾ ಇರ್ತೀವಿ ಥ್ರೂ ಔಟ್ ದ ಲೈಫ್ ಆಫ್ ದಿ ಅಸೆಟ್. ರಿಕವರಬಲ್ ಅಮೌಂಟ್ ಈಸ್ ದ ಅಮೌಂಟ್ ವಿಚ್ ಈಸ್ ಫೆಚ್ಡ್ ಬೈ ಸೆಲ್ಲಿಂಗ್ ದಿಸ್ ಅಸೆಟ್ ಇನ್ ದ ಮಾರ್ಕೆಟ್. ಈ ಒಂದು ಅಸೆಟ್ಟನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡಿ ನಾವು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದೋ ಅದನ್ನು ನಾವು ರಿಕವರಬಲ್ ಅಮೌಂಟ್ ಅಂತ ಹೇಳ್ತಾ ಇರ್ತೀವಿ. ಸೊ ಕ್ಯಾರಿಯಿಂಗ್ ಅಮೌಂಟ್ ಬೇರೆ, recoverable amount ಬೇರೆ. At any point of time, carrying amount and recoverable amount may be different.
ಕ್ಯಾರಿಂಗ್ ಅಮೌಂಟು ರಿಕವರಬಲ್ಗಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಸೊ ಅಂತಹ ಒಂದು ಡಿಫರೆನ್ಸ್ ಬಿಟ್ವೀನ್ ಕ್ಯಾರಿಂಗ್ ಅಮೌಂಟ್ ಆ್ಯಂಡ್ ರಿಕವರಬಲ್ ಅಮೌಂಟಲ್ಲಿ ಇರುವಂತಹ ಡಿಫರೆನ್ಸಸ್ ಬೇಸಿಸ್ ಮೇಲೇ ನಮಗೆ ಇಂಪೈರ್ಮೆಂಟ್ ಲಾಸ್ ಆಗ್ಬೋದು ಅಥವಾ ಸಮ್ಟೈಮ್ಸ್ ಪ್ರಾಫಿಟ್ಟು ಇರ್ಬೋದು. ಸೊ ಪ್ರಾಫಿಟನ್ನು ವಿ ಆರ್ ನಾಟ್ ವರಿಡ್ ಅಬೌಟ್ ದಟ್. ಇಫ್ ದ ಕ್ಯಾರಿಂಗ್ ಅಮೌಂಟ್ ಈಸ್ ಹೈಯರ್ ದೆನ್ ದ ರಿಕವರಬಲ್ ಅಮೌಂಟ್, certainly there will be a impairment loss which should be considered in the books of accounts. Now, ಒಂದು ಅಸೆಟ್ಟಿಗೆ ಇಂಪೈರ್ಮೆಂಟ್ ಆಗಿದೆಯಾ ಆಗಿಲ್ವಾ, ಇಂಪೈರ್ಮೆಂಟ್ ಆಗಿದೆಯಾ ಆಗಿಲ್ವಾ ಅಂದರೆ ಆ ಒಂದು ಅಸೆಟ್ಟಿನ ವ್ಯಾಲ್ಯೂ ಕಡಿತ ಆಗಿದೆಯಾ ಕಡಿಮೆ ಆಗಿದೆಯಾ ಇಲ್ವಾ, ಈಸ್ ದೇರ್ ಇಂಪೈರ್ಮೆಂಟ್ ಇನ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಅನ್ನೋದು ನಾವು ಯಾವಾಗ ಅದನ್ನು ಸ್ಟಡಿ ಮಾಡ್ತೀವಿ ಅಥವಾ ಕನ್ಸಿಡರ್ ಮಾಡ್ತೀವಿ ಅಥವಾ ರೆಕಗ್ನೈಸ್ ಮಾಡ್ತೀವಿ ಅಂತಂದರೆ, an entity should assess at end of each reporting period whether there is an indication that an asset might be impaired. ಪ್ರತಿಯೊಂದು ಅಕೌಂಟಿಂಗ್ ಪೀರಿಯಡಿನ ಕೊನೆಯಲ್ಲಿ, ಅಕೌಂಟಿಂಗ್ ಪೀರಿಯಡ್ ಅಂತಂದರೆ ನಮ್ಮಲ್ಲಿ ಇಟ್ ಈಸ್ ಆ್ಯಕ್ಚುಲಿ ಒನ್ ಫೈನಾನ್ಷಿಯಲ್ ಇಯರ್, ವೈಲ್ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ವೈಲ್ ಕ್ಲೋಸಿಂಗ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಕಂಪನಿ. ಸೊ ಒಂದು ವರ್ಷಕ್ಕೆ ಒಮ್ಮೆ ನಾವೇನು ಮಾಡ್ತೀವಿ, ಆ ಒಂದು ಆರ್ಗನೈಸೇಷನಲ್ಲಿರುವಂತಹ ಪ್ರತಿಯೊಂದು ಅಸೆಟ್ಸನ್ನು ಕೂಡ ಗಮನಿಸಿ ಯಾವುದಾದರೂ ಅಸೆಟ್ಟಿಗೆ ಇಂಪೈರ್ಮೆಂಟ್ ಆಗಿದೆಯಾ, ಅಂದರೆ ಯಾವುದಾದ್ರೂ ಅಸೆಟ್ಟಿನ ವ್ಯಾಲ್ಯೂವಲ್ಲಿ ಕಡಿತ ಆಗಿದೆಯಾ, ಡಿಪ್ರಿಸಿಯೇಷನ್ ಅಲ್ಲದಿರ ಬೇರೆ ಕಾರಣಗಳಿಂದ ಯಾವುದಾದರೂ ಆಸ್ತಿಯ ಒಂದು ವ್ಯಾಲ್ಯೂ ಆಫ್ ದಿ ಅಸೆಟ್ಟಲ್ಲಿ ಕಡಿಮೆ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ ಅನ್ನೋದನ್ನು ನೋಡೋದಕ್ಕೆ ನಮಗೇನಾದರೂ ಇಂಡಿಕೇಷನ್ಸ್ ಸಿಗತ್ತೆ. ಆ ಇಂಡಿಕೇಷನ್ಸನ್ನು ನಾವು ಎಕ್ಸ್ಟರ್ನಲ್ ಇಂಡಿಕೇಷನ್ಸ್, ಇಂಟರ್ನಲ್ ಇಂಡಿಕೇಷನ್ಸ್ ಅಂತ ಹೇಳಿ ಕರಿಬೋದು. ಇಂಡಿಕೇಷನ್ಸ್ ಅಂತಂದರೆ ಇಲ್ಲಿ ಸೂಚನೆಗಳು, ಈ ಒಂದು ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗಿರೋದಕ್ಕೆ ಸೂಚನೆ ಇದೆ, ನಮಗೆ ಅನಿಸ್ತಾ ಇದೆ, ನಮಗೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ, ದೇರ್ ಈಸ್ ಎ ರಿಡಕ್ಷನ್ ಇನ್ ದಿ ವ್ಯಾಲ್ಯೂ ಆಫ್ ದಿಸ್ ಅಸೆಟ್ ಅನ್ನೋದು. ಆ ಒಂದು ಇಂಡಿಕೇಷನ್ಸ್ ನಮಗೆ ಹೆವಿಯಾಗಿ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಡ್ಯಾಮೇಜ್ ಕಾಸ್ಡ್ ಟು ದಟ್ ಅಸೆಟ್ ಆಗಿರ್ಬೋದು, ಲಾಸ್ ಆಫ್ ಸರ್ಟನ್ ಪಾರ್ಟ್ಸ್ ಆಫ್ ದಟ್ ಅಸೆಟ್ ಆಗಿರ್ಬೋದು, ಹೆವಿ ರಿಪೇರ್ಸ್ ಟು ದಟ್ ಅಸೆಟ್ ಆಗಿರ್ಬೋದು. ಇಂಟರ್ನಲ್ ಆಗಿ ಏನಾದರೂ ಡ್ಯಾಮೇಜು, ಲಾಸು, ರಿಪೇರು ಆದಾಗ ಒಂದು ಹೊಸ ಪ್ರಾಪರ್ಟಿಗೆ ಇರುವಂತಹ ಒಂದು ವ್ಯಾಲ್ಯೂ ರಿಪೇರ್ ಆದಮೇಲೆ ಆ ಪ್ರಾಪರ್ಟಿಗೆ ಇರೋದಿಲ್ಲ. ಒಂದು ಹೊಸ ಗಾಡಿಗೆ ಇರುವಂತಹ ವ್ಯಾಲ್ಯೂ ಆಕ್ಸಿಡೆಂಟ್ ಆದಮೇಲೆ ಅದಕ್ಕೆ ಇರೋದಿಲ್ಲ. ಸೊ ಯಾಕೆಂದರೆ ಅದರ ವ್ಯಾಲ್ಯೂದಲ್ಲಿ ಕಡಿತ ಉಂಟಾಗಿದೆ. ದ ವ್ಯಾಲ್ಯೂ ಹ್ಯಾಸ್ ಡಿಕ್ರೀಸ್ಡ್ ಬಿಕಾಸ್ ಆಫ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. ಸೊ ಆ ಥರದ ಒಂದು ಇಂಡಿಕೇಷನ್ಸ್ ನಮಗೆ ಯಾವುದಾದ್ರೂ ಅಸೆಟ್ಟಲ್ಲಿ ಸಿಗತ್ತಾ ಅನ್ನೋದು ಪ್ರತಿಯೊಂದು ವರ್ಷದ ಕೊನೆಯಲ್ಲಿ ಕೂಡ ನಾವು ಟೆಸ್ಟ್ ಮಾಡ್ತೀವಿ. ಸೊ ಯಾವುದಾದ್ರೂ ಅಸೆಟ್ಟಿಗೆ ಈ ಥರ ಒಂದು ಇಂಡಿಕೇಷನ್ ಸಿಕ್ಕಿದ್ರೆ, ಈ ಥರದ್ದೊಂದು ಇಂಡಿಕೇಷನ್ ವ್ಯಾಲ್ಯೂ ಕಡಿಮೆ ಆಗಿರ್ಬೋದು ಈ ಒಂದು ಅಸೆಟ್ದು ಅನ್ನೋ ಒಂದು ಇಂಡಿಕೇಷನ್ ಸಿಕ್ಕಿದ್ರೆ ನಾವು ರಿಕವರಬಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಒಂದು ಅಸೆಟ್ಟಿಗೆ. ರಿಕವರಬಲ್ ಅಮೌಂಟ್ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ ದಟ್ ಅಸೆಟ್. ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮಗೊಂದು ಇಂಡಿಕೇಷನ್ ಸಿಗಬೇಕು, ಈ ಒಂದು ಅಸೆಟ್ಟಿನ ವ್ಯಾಲ್ಯೂಯಲ್ಲಿ ಡಿಕ್ರೀಸ್ ಆಗಿರುವಂತಹ ಒಂದು ಚಾನ್ಸಸ್ ಇದೆ ಅನ್ನೋ ಒಂದು ಇಂಡಿಕೇಷನ್ ನಮಗೆ ಸಿಕ್ಕಿದಾಗ ಮಾತ್ರ ನಾವು ರಿಕವರಬಲ್ ಅಮೌಂಟನ್ನು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಇಲ್ಲ. ಇಫ್ ದೇರ್ ಈಸ್ ಅನ್ ಇಂಡಿಕೇಷನ್ ದಟ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಹ್ಯಾಸ್ ಬಿನ್ ಡಿಕ್ರೀಸ್ಡ್ ಬಿಕಾಸ್ ಆಫ್ ಸಮ್ ರೀಸನ್, ದೆನ್ ವಿ ಗೋ ಫಾರ್ ಕ್ಯಾಲ್ಕುಲೇಷನ್ ಆಫ್ ರಿಕವರಬಲ್ ಅಮೌಂಟ್. ನಾವು ಒಂದು ವರ್ಷದ ಕೊನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ಕೆನ್ ಇಟ್ ಬಿ ಡನ್ ಇನ್ ಬಿಟ್ವೀನ್ ಪೀರಿಯಡ್ಸ್ ಆಲ್ಸೋ? ಒಂದು ವರ್ಷದ ಮಧ್ಯದಲ್ಲೂ ಕೂಡ ಇಂಪೈರ್ಮೆಂಟ್ ಟೆಸ್ಟ್ಗಳನ್ನು ನಾವು ಮಾಡ್ಬೋದಾ, ಯಾವುದಾದ್ರೂ ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗಿದೆಯಾ ಇಲ್ವಾ ಅನ್ನೋದು? ಎಸ್, ಯು ಕ್ಯಾನ್ ಡೂ ಎವ್ರಿ ಬ್ಯಾಲೆನ್ಸ್ ಶೀಟ್ ಪೀರಿಯಡ್. ಸಪೋಸ್ ಈಗೆಲ್ಲ ಒಂದು ಕಂಪನಿಗಳು ಏನು ಮಾಡ್ತಾರೆ, ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡುತ್ತೆ. ದೇ ಪ್ರಿಪೇರ್ ದೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಟ್ ದಿ ಎಂಡ್ ಆಫ್ ಎವ್ರಿ ಕ್ವಾರ್ಟರ್. ಅಂದರೆ 3 ತಿಂಗಳಿಗೊಮ್ಮೆ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇಂಪೈರ್ಮೆಂಟ್ ಟೆಸ್ಟನ್ನು ಪ್ರತಿ 3 ತಿಂಗಳಿಗೂ ಮಾಡ್ಬೋದಾ? ಎಸ್, there is no fixed rule that at the end of 1 year only they have to do. They can do in between also. So that lies with the decision of the company to see whether the impairment test should be conducted on any particular asset. Now indicators ಅಂತ ಹೇಳ್ತಾ ಇದ್ದೆ ನಾನು. ಒಂದು ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗಿರುವಂತಹ ಇಂಡಿಕೇಷನ್ಸ್ ನಮಗೆ ಯಾವ ಥರ ಸಿಗುತ್ತೆ? ಒಂದು, ಡಿಕ್ಲೈನ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್. ನಾವು ಪರ್ಚೇಸ್ ಮಾಡಿರೋ ವ್ಯಾಲ್ಯೂಗಿಂತ ಮಾರ್ಕೆಟಲ್ಲಿ ಆ ಒಂದು ಅಸೆಟ್ಟು ಇನ್ನೂ ಕಡಿಮೆಗೆ ಸಿಗ್ತಾ ಇದೆ. ಸೊ ಮಾರ್ಕೆಟಲ್ಲಿ ಆ ಒಂದು ಪ್ರೈಸ್ ಕಡಿಮೆ ಆಗೋಗಿದೆ ಅಂತಂದರೆ ಸಟನ್ಲಿ ದೇರ್ ಈಸ್ ಅನ್ ಇಂಪೈರ್ಮೆಂಟ್.
ಚೇಂಜಸ್ ಇನ್ ಟೆಕ್ನಾಲಜಿ. ನಮ್ಮ ಹತ್ರ ಇರೋ ಒಂದು ಮಿಷನರಿಗಿಂತ ಅಡ್ವಾನ್ಸ್ಡ್ ಮಿಷನರಿ ಮಾರ್ಕೆಟಲ್ಲಿ ಬಂದ್ಬಿಟ್ಟಿದೆ ಅಂತಂದರೆ ನಮ್ಮ ಮಿಷನರಿಗೆ ವ್ಯಾಲ್ಯೂ ಕಡಿಮೆ ಆಗೋಗಿದೆ ಅಂತ. ಸೊ ಅಬ್ಸಲ್ಯೂಟ್ ಟೆಕ್ನಾಲಜಿ ಆರ್ ಚೇಂಜಸ್ ಇನ್ ಟೆಕ್ನಾಲಜಿ. ದೆನ್ ಇನ್ಕ್ರೀಸ್ ಆಫ್ ಇಂಟ್ರೆಸ್ಟ್ ರೇಟ್ಸ್ ಯಾವಾಗ ಜಾಸ್ತಿ ಆಗಿಬಿಡುತ್ತೋ ದಟ್ ಈಸ್ ಆಲ್ಸೋ ಎನ್ ಇಂಡಿಕೇಟರ್ ದಟ್ ದ ವ್ಯಾಲ್ಯೂ ಹ್ಯಾಸ್ ಕಮ್ ಡೌನ್ ಫಾರ್ ಎನ್ ಅಸೆಟ್. ದೆನ್ ನೆಟ್ ಅಸೆಟ್ಸ್ ವ್ಯಾಲ್ಯೂ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗಿಂತ ಜಾಸ್ತಿ ಇದ್ದಾಗ, ಇದು ಓನ್ಲಿ ಲಿಸ್ಟೆಡ್ ಕಂಪನೀಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾವ್ಯಾವ ಕಂಪನಿಯ ಶೇರ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರುತ್ತೋ ಅಂತಹ ಒಂದು ಕಂಪನಿಗಳಿಗೆ ನೆಟ್ ಅಸೆಟ್ಸಿನ ವ್ಯಾಲ್ಯೂ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗಿಂತ ಜಾಸ್ತಿ ಇದೆ ಅಂತ ಸಿಚುವೇಶನ್ಸ್ ಬಂದಾಗ ಸಟನ್ಲಿ ದೇ ಹ್ಯಾವ್ ಟು ಕನ್ಸಿಡರ್ ಟೆಸ್ಟಿಂಗ್ ದೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಫಾರ್ ಇಂಪೈರ್ಮೆಂಟ್. ಸೊ ಇವೆಲ್ಲ ಕೂಡ ಎಕ್ಸ್ಟರ್ನಲ್ ಇಂಡಿಕೇಟರ್ಸ್ ಟು ಸಿ ದಟ್ ವೆದರ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಹ್ಯಾಸ್ ಅಟೈನ್ಡ್ ಇಂಪೈರ್ಡ್. ನಾವು ಇಂಪೈರ್ಮೆಂಟ್ ಟೆಸ್ಟನ್ನು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ಹೌ ಡು ವಿ ಪರ್ಫಾರ್ಮ್ ದ ಟೆಸ್ಟ್ ಆಫ್ ಇಂಪೈರ್ಮೆಂಟ್? ದಟ್ ಮೀನ್ಸ್ ಕ್ಯಾಲ್ಕುಲೇಷನ್ ಆಫ್ ರಿಕವರಬಲ್ ಅಮೌಂಟ್. ರಿಕವರಬಲ್ ಅಮೌಂಟ್ ಆಫ್ ಎನ್ ಅಸೆಟನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ವಿ ಆರ್ ಕಂಪೇರಿಂಗ್ ದಟ್ ವಿತ್ ದ ಕ್ಯಾರಿಯಿಂಗ್ ಅಮೌಂಟ್ ಆಫ್ ದಿ ಅಸೆಟ್. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಕ್ಯಾರಿಯಿಂಗ್ ಅಮೌಂಟ್ ಆಫ್ ಅಸೆಟ್ ಈಸ್ ದಿ ವ್ಯಾಲ್ಯೂ ಆಫ್ ಅಸೆಟ್ ರಿಟರ್ನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್, ರಿಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸಲ್ಲಿ ನಾವು ರಿಕಾರ್ಡ್ ಮಾಡಿರುವಂತಹ ಒಂದು ವ್ಯಾಲ್ಯೂವನ್ನು ಕ್ಯಾರಿಯಿಂಗ್ ಅಮೌಂಟ್ ಅಂತ ಹೇಳಿ ಕರಿತೀವಿ. ರಿಕವರಬಲ್ ಅಮೌಂಟ್ ಈಸ್ ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ರಿಕವರಬಲ್ ಅಮೌಂಟ್ ಆಫ್ ದಿ ಅಸೆಟ್ ಅಂದರೆ ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟಲ್ಲಿ ಆ ಒಂದು ಅಸೆಟ್ಟಿನ ಪ್ರೈಸ್ ಎಷ್ಟಿದೆ ಅದನ್ನು ರಿಕವರಬಲ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ, ರಿಕವರಬಲ್ ಅಮೌಂಟ್ ಅಂತ ಹೇಳಿ ಕರಿತೀವಿ. ಸೊ ಇಂಪೈರ್ ಮಾಡುವಂಥ ಒಂದು ಉದ್ದೇಶ ಏನು? ಕ್ಯಾರಿಯಿಂಗ್ ಅಮೌಂಟ್ ವಿಲ್ ಬಿ ರೆಡ್ಯೂಸ್ಡ್ ಟು ರಿಕವರಬಲ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್ ನಾವೇನು ಬುಕ್ಸಲ್ಲಿ ರಿಕಾರ್ಡ್ ಮಾಡಿದ್ದೀವೋ ಅದನ್ನು ರಿಕವರಬಲ್ ಅಮೌಂಟಿಗೆ ರೆಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಮಿಷನ್ ಇದೆ, ಅದರ ಒಂದು ವ್ಯಾಲ್ಯೂ ಬುಕ್ಸಲ್ಲಿ 1 lakh rupees ರೆಕಾರ್ಡ್ ಆಗಿದೆ, ಬಟ್ ಮಾರ್ಕೆಟಲ್ಲಿ ಅದು 70,000ಗೆ ಸಿಗ್ತಾ ಇದೆ. ಸೇಮ್ ಟೈಪ್ ಆಫ್ ಮಿಷನ್ ಈಸ್ ಅವೈಲಬಲ್ ಫಾರ್ 70,000 ಇನ್ ದ ಮಾರ್ಕೆಟ್ ಅಂತಂದರೆ ರಿಕವರಬಲ್ ಅಮೌಂಟ್ ಆಫ್ ದಟ್ ಅಸೆಟ್ ಈಸ್ 70,000, ಕ್ಯಾರಿಯಿಂಗ್ ಅಮೌಂಟ್ ಈಸ್ 1 lakh. ಕ್ಯಾರಿಯಿಂಗ್ ಅಮೌಂಟ್ ಅಂದರೆ ಯಾವುದು? ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರಿಕಾರ್ಡ್ ಆಗಿರುವಂತಹ ಅಮೌಂಟು ಕ್ಯಾರಿಯಿಂಗ್ ಅಮೌಂಟು. ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಮಾರ್ಕೆಟಲ್ಲಿ ಆ ಒಂದು ಅಸೆಟಿಗೆ ಬೆಲೆ ಎಷ್ಟಿದೆ ಅನ್ನೋದನ್ನು ನಾವು ರಿಕವರಬಲ್ ಅಮೌಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ the objective of this standard is to bring down the carrying amount to its recoverable amount. ಅಂದರೆ ಬುಕ್ಸಲ್ಲಿರುವಂತಹ 1 lakh rupeesನ್ನು 70,000ಗೆ ಕಡಿಮೆ ಮಾಡಬೇಕು. ಮತ್ತು 30,000 ರೂಪಾಯಿ ಕಡಿಮೆ ಆಗಿಬಿಡುತ್ತಲ್ಲ ಸರ್. ಎಸ್, ಆ ಕಡಿಮೆ ಆಗುವಂತಹ ಒಂದು ಅಮೌಂಟಿಗೇನೆ ನಾವಿಲ್ಲಿ ಇಂಪೈರ್ಮೆಂಟ್ ಲಾಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಒಂದು ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತಂದರೆ ಅದು ಖಂಡಿತ ನಮಗೆ ಲಾಸ್ ಆಗುತ್ತೆ. ಸೊ ಅದನ್ನು ಇಂಪೈರ್ಮೆಂಟ್ ಲಾಸ್ ಅಂತ ಹೇಳಿ ಕರಿತೀವಿ. ಆ ಒಂದು ಇಂಪೈರ್ಮೆಂಟ್ ಲಾಸನ್ನು ದಟ್ ಶುಡ್ ಬಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅನ್ನು ಡೆಬಿಟ್ ಮಾಡಿಬಿಟ್ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟನ್ನು ಕ್ರೆಡಿಟ್ ಮಾಡಿರ್ತೀವಿ. ಇಂಪೈರ್ಮೆಂಟ್ ಲಾಸ್ ಈಸ್ ಡೆಬಿಟೆಡ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. The same amount is credited to the asset account by decreasing its carrying amount to its market value ಅಥವಾ recoverable amount. So the simple mechanism of impairment test is we compare the carrying value of the asset with its recoverable amount. If carrying amount is more than the recoverable amount, we reduce the carrying amount to recoverable amount by debiting the profit and loss account and crediting the concerned asset account. ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಲೆಟ್ ಮಿ ಶೋ ಯು ಎನ್ ಎಕ್ಸಾಂಪಲ್ ಸೊ ದಟ್ ಯು ಕ್ಯಾನ್, ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಳ್ಳೋಣ. ಸಿ ಹಿಯರ್, ಕೇಸ್ 1, ಕೇಸ್ 2 ಅಂತ ಹೇಳಿ ಒಂದೇ ಒಂದು ಅಸೆಟ್ಟನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಕಾಸ್ಟ್ ಆಫ್ ದಿ ಅಸೆಟ್ಟು 1,000 ರೂಪಾಯಿ ಇತ್ತು. ಎರಡು ಸಿಚುವೇಷನ್ಸಲ್ಲಿ 1,000 ರೂಪಾಯಿ ಇದೆ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್, ಪ್ರತಿ ವರ್ಷ ನಾವು ಅಸೆಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಟ್ ದ ಎಂಡ್ ಆಫ್ ದ ಇಯರ್ ಸ್ಟ್ರೈಟ್ ಲೈನ್ ಮೆಥಡಲ್ಲೋ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲೋ ಯಾವುದೋ ಒಂದು ಮೆಥಡಲ್ಲಿ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿದ್ದೀವಿ ಇದೆ ಅಸೆಟ್ಗೆ. ಇವೆರಡೂ ಕೂಡ ಒಂದೇ ಅಸೆಟ್ಟು. ಕೇಸ್ 1 ಮತ್ತು ಕೇಸ್ 2 ಅಲ್ಲಿ ನಾನು ತೋರಿಸ್ತಿರೋದು ಒಂದೇ ಅಸೆಟ್ಟು, 2 ಡಿಫ್ರೆಂಟ್ ಸಿಚುವೇಷನ್ಸು. ಸೊ
1000 rupees minus 400 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆದರೆ ಕ್ಯಾರಿಯಿಂಗ್ ಅಮೌಂಟ್ ಏನಾಗಬೇಕು 600. ಕ್ಯಾರಿಯಿಂಗ್ ಅಮೌಂಟ್ ಏನಾಗಬೇಕು 600. ಸೊ ವಾಟ್ ಈಸ್ ಕ್ಯಾರಿಯಿಂಗ್ ಅಮೌಂಟ್? Carrying amount is nothing but cost of the asset minus accumulated depreciation. Carrying amount is equals to cost of the asset minus accumulated depreciation. ಸೊ ಎರಡು ಸಿಚುವೇಶನ್ಸಲ್ಲೂ ಕ್ಯಾರಿಯಿಂಗ್ ಅಮೌಂಟು 600 ಇದೆ. ಸಪೋಸ್ ಈಗ ಕೇಸ್ ನಂಬರ್ 1ನಲ್ಲಿ ರಿಕವರಬಲ್ ಅಮೌಂಟ್ 900 ಆಗೋಯ್ತು. ವಾಟ್ ಈಸ್ ರಿಕವರಬಲ್ ಅಮೌಂಟ್? ನಮ್ಮ ಅಸೆಟ್ಟಿನ ವ್ಯಾಲ್ಯೂ ಮಾರ್ಕೆಟಲ್ಲಿ ಜಾಸ್ತಿ ಇದೆ. ಬುಕ್ಸಲ್ಲಿರೋದು ಕ್ಯಾರಿಂಗ್ ಅಮೌಂಟು 600 ರುಪೀಸೇ. ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವೇನು ರೆಕಾರ್ಡ್ ಮಾಡಿದ್ದೀವಿ ಆ ಒಂದು ಅಸೆಟ್ಟಿನ ವ್ಯಾಲ್ಯೂ 600. ಬಟ್ ಮಾರ್ಕೆಟಲ್ಲಿ ಅದರ ಒಂದು ಪ್ರೈಸ್ ಜಾಸ್ತಿ ಆಗೋಗಿದೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ 900 ಇದೆ. ಅಂದರೆ ಕ್ಯಾರಿಯಿಂಗ್ ಅಮೌಂಟು ಯಾವಾಗ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೋ ದೇರ್ ಈಸ್ ನೋ ಇಂಪೇರ್ಮೆಂಟ್. ಅಂದರೆ ಆ ಅಸೆಟ್ಗೆ ಏನು ಲಾಸ್ ಆಗಿಲ್ಲ. ಅಂದರೆ ಲಾಭ ಆಗಿದೆಯಲ್ಲ ಸರ್, 600 ಕ್ಯಾರಿಂಗ್ ಅಮೌಂಟು, ರಿಕವರಬಲ್ ಅಮೌಂಟ್ 900 ಇದೆ. ಅಂದರೆ ನಾವಿಲ್ಲಿ ಪ್ರಾಫಿಟ್ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ಬೋದಾ? ಪ್ರಾಫಿಟ್ ಅಂತ ಹೇಳಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸ್ಬೋದಾ? ತೋರಿಸ್ಬಹುದು. ಅದು ಬೇರೆ ಸ್ಟ್ಯಾಂಡರ್ಡಲ್ಲಿ ಬರುತ್ತೆ. ಈ ಸ್ಟ್ಯಾಂಡರ್ಡಲ್ಲಿ ಅದನ್ನು ತೋರಿಸೋ ಹಾಗಿಲ್ಲ. IAS 36 ಅದನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. IAS 36 ಏನು ಮಾಡ್ತೀವಿ? ಬರೀ ಇಂಪೈರ್ಮೆಂಟ್ ಲಾಸ್ ಇದೆಯಾ ಅಂತ ನೋಡ್ತೀವಿ. ಒಂದು ಅಸೆಟ್ಗೆ ಇಂಪೈರ್ಮೆಂಟ್ ಆಗ್ತಿದೆಯಾ ಆಗಿಲ್ವಾ, ಆಗಿದ್ದರೆ ಎಷ್ಟು ಲಾಸ್ ಆಗಿದೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಿ, ಅಷ್ಟನ್ನು ಮಾತ್ರ ನೋಡ್ತೀವಿ ಹೊರತು ಪ್ರಾಫಿಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಫಸ್ಟ್ ಕೇಸಲ್ಲಿ ಕ್ಯಾರಿಂಗ್ ಅಮೌಂಟ್ಗಿಂತ ರಿಕವರಬಲ್ ಅಮೌಂಟು ಜಾಸ್ತಿ ಇರೋದ್ರಿಂದ ಅಸೆಟ್ ಈಸ್ ನಾಟ್ ಇಂಪೇರ್ಡ್. ಅಸೆಟ್ಗೇನು ಲಾಸ್ ಆಗಿಲ್ಲ, ಅಸೆಟ್ಗೇನು ತೊಂದರೆ ಇಲ್ಲ, ಅಸೆಟ್ಗೇನು ನಷ್ಟ ಇಲ್ಲ, ಅಷ್ಟೇ ತಾನೇ. ಸೊ when the carrying amount is less than recoverable amount, the asset is not impaired. Case number 2 ಅಲ್ಲಿ ನೋಡಿ, ಕ್ಯಾರಿಂಗ್ ಅಮೌಂಟ್ 600 ಇದೆ ಬಟ್ ರಿಕವರಬಲ್ ಅಮೌಂಟ್ ಈಸ್ 400. ನಮ್ಮ ಬುಕ್ಸಲ್ಲಿ 600 ಅಂತ ಎಂಟ್ರಿ ಆಗಿದೆ, ಮಾರ್ಕೆಟಲ್ಲಿ ಅದರ ಪ್ರೈಸು ಬರೀ 400. ಈಗೇನಾದರೂ ನಾವೊಂದು ಅಸೆಟ್ಟನ್ನು ನಾವು ಮಾರಾಟ ಮಾಡಿದ್ರೆ, ಸೇಲ್ ಮಾಡಿದ್ರೆ, ವಿ ಕ್ಯಾನ್ ಸೆಲ್ ಇಟ್ ಓನ್ಲಿ ಫಾರ್ 400. ಮಾರ್ಕೆಟಲ್ಲಿ 400ಗೆ ಆ ಪ್ರೈಸ್ಗೆ ಆ ಒಂದು ಅಸೆಟ್ ಸಿಗ್ತಾ ಇದೆ ಅಂತಂದರೆ ಯಾವ ಮುಟ್ಟಾಳ ಬಂದು ನಮ್ಮ ಹತ್ರ 600ಗೆ ತಗೊಳ್ತಾನೆ? ಸರ್, ಈ ಅಸೆಟ್ಟು ಮಾರ್ಕೆಟಲ್ಲಿ ನಾನು ಕೇಳಿದೆ 400ಗೆ ಸಿಗ್ತಾ ಇದೆ, ನಾನು ನಿಮ್ಮ ಹತ್ರ ಇನ್ನೂ 200 ಜಾಸ್ತಿ ಕೊಟ್ಟು ತಗೊಳ್ತೀನಿ, ಕೊಡಿ ಸರ್. ತಲೆ ಕೆಟ್ಟಿದೆಯಾ ಅವನಿಗೆ? ಇಲ್ಲ. ಸೊ ಇಫ್ ಯು ಆರ್ ಸೆಲ್ಲಿಂಗ್ ದಿಸ್ ಅಸೆಟ್, ಯು ಕ್ಯಾನ್ ಸೆಲ್ ಅಟ್ ಓನ್ಲಿ ಫಾರ್ 400 ಓನ್ಲಿ, ಯು ಕ್ಯಾನ್ ನಾಟ್ ಸೆಲ್ ಫಾರ್ 600. ದಟ್ ಮೀನ್ಸ್ ನಿಮಗೆ ಇಲ್ಲಿ ಲಾಸ್ ಆಗ್ತಾ ಇದೆ. ದಿ ಅಸೆಟ್ ಈಸ್ ಇಂಪೇರ್ಡ್. When the carrying amount is higher than recoverable amount, you can say that the asset is impaired. ದಯವಿಟ್ಟು ಗಮನಿಸಿ, ಕ್ಯಾರಿಯಿಂಗ್ ಅಮೌಂಟು, ರಿಕವರಬಲ್ ಅಮೌಂಟು ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು ಕಾನ್ಸೆಪ್ಟು ಈ ಒಂದು ಸ್ಟ್ಯಾಂಡರ್ಡ್ನಲ್ಲಿ. ಕ್ಯಾರಿಯಿಂಗ್ ಅಮೌಂಟ್ ಅಂದರೆ ಯಾವುದು? ಕ್ಯಾರಿಯಿಂಗ್ ಅಮೌಂಟ್ ಈಸ್ ದ ಕಾಸ್ಟ್ ಆಫ್ ದಿ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ವಿಚ್ ಈಸ್ ಆಲ್ರೆಡಿ ರಿಕಾರ್ಡೆಡ್ ಇನ್ ಅವರ್ ಬುಕ್ಸ್ ಆಫ್ ಅಕೌಂಟ್ಸ್. ನಾವೊಂದು ಅಸೆಟ್ಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅದನ್ನು ನಮ್ಮ ಅಕೌಂಟ್ಸಲ್ಲಿ ರಿಕಾರ್ಡ್ ಮಾಡಿರ್ತೀವಿ, ಅಸೆಟ್ ಅಂತ ಹೇಳಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿರ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಅಮೌಂಟಿಗೆ ಆ ಒಂದು ಅಸೆಟನ್ನು ನಾವು ತೋರಿಸಿದ್ದೀವೋ ಅದು ನಮ್ಮ ಕ್ಯಾರಿಯಿಂಗ್ ಅಮೌಂಟು. ಒಂದು ಸಲ ತೋರಿಸಿದ್ದೀವಿ ಅಂತಂದರೆ ಪ್ರತಿ ವರ್ಷ ಅದೇ ಅಮೌಂಟ್ ಇರುತ್ತಾ? ಇಲ್ಲ, ನಾವು ಅದನ್ನು ಬದಲಾಯಿಸ್ತೀವಿ ಅಂತಂದರೆ ವಿ ರೆಡ್ಯೂಸ್ ದ ವ್ಯಾಲ್ಯೂ ಆಫ್ ದಿ ಅಸೆಟ್ ಬೈ ಚಾರ್ಜಿಂಗ್ ಡಿಪ್ರಿಸಿಯೇಷನ್. ವರ್ಷಕ್ಕೊಮ್ಮೆ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿಬಿಟ್ಟು ಆ ಒಂದು ಕ್ಯಾರಿಯಿಂಗ್ ಅಮೌಂಟನ್ನು ಲೆಸ್ ಮಾಡ್ತಾ ಹೋಗ್ತೀವಿ. ದಟ್ ಮೀನ್ಸ್ ಕ್ಯಾರಿಯಿಂಗ್ ಅಮೌಂಟ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ದಿ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಈ ಒಂದು ಫಾರ್ಮುಲಾ ಟೈಪಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಕ್ಯಾರಿಯಿಂಗ್ ಅಮೌಂಟ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ದಿ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. Carrying amount equals to cost minus accumulated depreciation. ಸೊ ಯಾವಾಗ ಕ್ಯಾರಿಯಿಂಗ್ ಅಮೌಂಟು ರಿಕವರಬಲ್ ಅಮೌಂಟ್ಗಿಂತ ಜಾಸ್ತಿ ಇರುತ್ತೋ ಆವಾಗ ಅಸೆಟ್ಟು ಇಂಪೈರ್ ಆಗಿದೆ ಅಂತ. ಇಲ್ಲಿ ನೋಡಿ, ರಿಕವರಬಲ್ ಅಮೌಂಟು 400 ಇದೆ, ಕ್ಯಾರಿಯಿಂಗ್ ಅಮೌಂಟ್ 600 ಇದೆ. ಸೊ ಯಾವಾಗ ಕ್ಯಾರಿಯಿಂಗ್ ಅಮೌಂಟ್ ಜಾಸ್ತಿ ಇರುತ್ತೋ ದಟ್ ಅಸೆಟ್ ಈಸ್ ಇಂಪೇರ್ಡ್. ಕಡಿಮೆ ಇದ್ದರೆ ನೋ ಇಂಪೈರ್ಮೆಂಟ್. ಸೊ ಈ ಒಂದು ಎಕ್ಸಾಂಪಲನ್ನು ಅರ್ಥ ಮಾಡ್ಕೊಂಡು ಲೆಟ್ಸ್ ಗೋ ಫರ್ದರ್ ಟು ಸಿ ವಾಟ್ ಈಸ್ ರಿಕವರಬಲ್ ಅಮೌಂಟ್ ಅಂತ. ಇಷ್ಟೊತ್ತು ನಾನು ನಿಮಗೆ ಕ್ಯಾರಿಯಿಂಗ್ ಅಮೌಂಟ್ ಬಗ್ಗೆ ಹೇಳ್ತಾ ಇದ್ದೆ.
Carrying amount of the asset is nothing but its cost minus accumulated depreciation. Carrying amount is equals to cost of the asset minus accumulated depreciation. So carrying amount ನಮಗೆ ಗೊತ್ತಾಗೋಯ್ತು. ರಿಕವರಬಲ್ ಅಮೌಂಟ್ ಅಂದರೆ ಏನು? ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದ್ವಲ್ಲ ಸರ್. ಎಸ್, ಮಾರ್ಕೆಟ್ ವ್ಯಾಲ್ಯೂ. ಬಟ್ ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 36 ಇಲ್ಲೊಂದು ಕ್ರೈಟೀರಿಯಾ ಅಂತ ಕೊಡ್ತಾರೆ, ಇಲ್ಲೊಂದು ಕಂಡೀಷನನ್ನು ಕೊಡ್ತಾರೆ ನಮಗೆ. ರಿಕವರಬಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಕಂಡೀಷನ್ ಅಂತ ಹೇಳಿ, ಅದರ ಪ್ರಕಾರನೇ ನಾವು ರಿಕವರಬಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನಾವು ಸಿ, ರಿಕವರಬಲ್ ಅಮೌಂಟ್ ಈಸ್ ಹೈಯರ್ ಆಫ್ ಅಂದ್ಬಿಟ್ಟು 2 ಅಮೌಂಟ್ಸ್ ಕೊಡ್ತಾನೆ. ಯಾವುದದು 2 ಅಮೌಂಟ್ಸು? ಒಂದು ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್, ಇನ್ನೊಂದು ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್ಸ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್ಸ್ ಅಂದರೆ ಫೇರ್ ವ್ಯಾಲ್ಯೂ, ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಇಲ್ಲಿ ನಾವು 2 ಪ್ರೈಸಸನ್ನು, 2 ಅಮೌಂಟ್ಸನ್ನು ನೋಡಬೇಕಾಗತ್ತೆ. ಒಂದು ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್, ಇನ್ನೊಂದು ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್ಸ್. Assets value in use is nothing but the flow of cash flows, present value of the flow of cash flows from that asset to the entity. ಈಗ ನೋಡಿ, ಯಾವುದಾದ್ರೂ ಒಂದು ಅಸೆಟ್ಟನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಅಸೆಟ್ಟಿಂದ ನಮಗೆ ಫ್ಯೂಚರಲ್ಲಿ ಎಕನಾಮಿಕ್ ಬೆನಿಫಿಟ್ಸ್ ಬರುತ್ತೆ, ಅದರಿಂದ ನಮಗೊಂದು ಕ್ಯಾಶ್ ಫ್ಲೋ ಬರುತ್ತೆ. ಸೊ ಆ ಫ್ಯೂಚರಲ್ಲಿ ಬರುವಂತಹ ಕ್ಯಾಶ್ ಫ್ಲೋಸ್ ಟೋಟಲ್ ಎಷ್ಟು ವರ್ಷದವರೆಗೆ ನಮಗೆ ಈ ಒಂದು ಅಸೆಟ್ಟಿಂದ ಕ್ಯಾಶ್ ಜನರೇಟ್ ಮಾಡೋಕ್ಕಾಗತ್ತೆ, ಅದರ ಒಂದು ಟೋಟಲ್ ವ್ಯಾಲ್ಯೂ ಏನು, ಅದರ ಒಂದು ಪ್ರೆಸೆಂಟ್ ವ್ಯಾಲ್ಯೂ ಏನು ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ಈ ಅಸೆಟ್ಟಿಂದ ನೆಕ್ಸ್ಟ್ ಇಯರ್ ಒಂದಷ್ಟು ಅಮೌಂಟ್ ಬರುತ್ತೆ ನಮಗೆ, 2 ಇಯರ್ಸ್ ಆದಮೇಲೆ ಸ್ವಲ್ಪ ಅಮೌಂಟ್ ಬರುತ್ತೆ, 3 ಇಯರ್ಸ್ ಆದಮೇಲೆ, 5 ಇಯರ್ಸ್ ಆದಮೇಲೆ, 10 ಇಯರ್ಸ್ ಆದಮೇಲೆ ನಮಗೆ ಆ ಅಸೆಟ್ಟಿಂದ ಒಂದಷ್ಟು ಅಮೌಂಟ್ ಬರುತ್ತೆ. ಬಟ್ 10 ಇಯರ್ಸ್ ಆದಮೇಲೆ ನಮಗೆ ಬರುವಂತಹ ಅಮೌಂಟ್ಗೆ ಇವತ್ತಿನ ವ್ಯಾಲ್ಯೂ ಏನು? ಬಿಕಾಸ್ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಮನಿ ಈಸ್ ನಾಟ್ ಈಕ್ವಲ್ ಟು ಟುಡೇಸ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ. ದೇರ್ ಫೋರ್ ಫ್ಯೂಚರಲ್ಲಿ ಆ ಒಂದು ಅಸೆಟ್ಟಿಂದ ಜನರೇಟ್ ಆಗುವಂತಹ ಕ್ಯಾಶ್ ಫ್ಲೋಸ್ಗೆ ಪ್ರೆಸೆಂಟ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್. ವಾಟ್ ಯು ಮೀನ್ ಬೈ ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್? Present value of the future cash flows expected to be derived from an asset. ಒಂದು ಅಸೆಟ್ಟಿಂದ ನಮಗೆ ಫ್ಯೂಚರಲ್ಲಿ ಬರುವಂತಹ ಇನ್ಕಮಿನ ಪ್ರೆಸೆಂಟ್ ವ್ಯಾಲ್ಯೂ, ಅದನ್ನೇ ನಾವು ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿ ಕರೀತಾ ಇದ್ದೀವಿ. ವ್ಯಾಲ್ಯೂ ಇನ್ ಯೂಸ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಟು ಬಿ ಡಿರೈವ್ಡ್ ಫ್ರಮ್ ಎನ್ ಅಸೆಟ್. ಫ್ಯೂಚರಲ್ಲಿ ಒಂದು ಅಸೆಟ್ಟಿಂದ ನಮಗೆ ಬರುವಂತಹ, ಜನರೇಟ್ ಆಗುವಂತಹ ಇನ್ಕಮಿನ ಇವತ್ತಿನ ಪ್ರೈಸ್ ಎಷ್ಟು, ಇವತ್ತಿನ ವ್ಯಾಲ್ಯೂ ಎಷ್ಟು. ಇವತ್ತಿನ ವ್ಯಾಲ್ಯೂ ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್ ರಿಸೀವ್ಡ್ ಫ್ರಮ್ ದಟ್ ಅಸೆಟ್. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಸೀವ್ಡ್ ಫ್ರಮ್ ದಟ್ ಅಸೆಟ್. ಆ ಒಂದು ಅಸೆಟ್ಟಿಂದ ನಮಗೆ ಫ್ಯೂಚರಲ್ಲಿ ಏನು ಕ್ಯಾಶ್ ಫ್ಲೋಸ್ ಬರುತ್ತೋ ಅದರ ಒಂದು ಪ್ರೆಸೆಂಟ್ ವ್ಯಾಲ್ಯೂವನ್ನೇ ನಾವೀಗ ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿ ಕರೀತಾ ಇದ್ದೀವಿ. ಈ ವ್ಯಾಲ್ಯೂ ಇನ್ ಯೂಸನ್ನು ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಸರ್? ಪ್ರೊಜೆಕ್ಟೆಡ್ ಕ್ಯಾಶ್ ಫ್ಲೋಸ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಲಾಸ್ಟ್ ಇಯರ್ ನೀವು ನೋಡ್ತಾ ಇದ್ರಿ, ಫಸ್ಟ್ ಇಯರಲ್ಲಿ ಎಷ್ಟು ಕ್ಯಾಶ್ ಫ್ಲೋ ಬರುತ್ತೆ, ಸೆಕೆಂಡ್ ಇಯರ್ ಎಷ್ಟು ಕ್ಯಾಶ್ ಫ್ಲೋ ಬರುತ್ತೆ, ಥರ್ಡ್ ಇಯರ್ ಎಷ್ಟು ಕ್ಯಾಶ್ ಫ್ಲೋ ಬರುತ್ತೆ ಒಂದು ಅಸೆಟ್ಟಿಂದ ಅಂತ ಹೇಳಿ ನಮಗೆ ಒಂದು ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಕೊಟ್ಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟೆಡ್ ಫ್ಯಾಕ್ಟರು 10%, 12% ಎಷ್ಟೋ ಕೊಟ್ಟಾಗ ನಾವು ಆ ಒಂದು ಡಿಸ್ಕೌಂಟೆಡ್ ಫ್ಯಾಕ್ಟರನ್ನು ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿಬಿಟ್ಟು ಪ್ರೆಸೆಂಟ್ ಫ್ಲೋಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಲ್ಲ. ಎಕ್ಸಾಕ್ಟ್ಲಿ ಸೇಮ್ ಮೆಥಡ್ ಆಫ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಈಸ್ ಅಪ್ಲೈಡ್ ಟು ದ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಜನರೇಟೆಡ್ ಫ್ರಮ್ ಎನ್ ಅಸೆಟ್ ಅಂಡ್ ವಿ ಕ್ಯಾಲ್ಕುಲೇಟ್ ದಿ ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒನ್ಸ್ ಅಗೈನ್. Assets value in use is calculated by projecting the future cash flows that are expected to be generated from an asset and discounting it with a proper discount rate. ಒಂದು ಅಸೆಟ್ ಇದೆ, ಅದರಿಂದ ಒಂದು ಫ್ಯೂಚರ್ 7-8 ವರ್ಷದಲ್ಲಿ ನಮ್ಗೆ ಎಷ್ಟು ದುಡ್ಡು ಬರುತ್ತೆ, ಆ ಫ್ಯೂಚರ್ ಕ್ಯಾಶ್ ಫ್ಲೋಸನ್ನು ಒಂದು ಡಿಸ್ಕೌಂಟ್ ರೇಟಲ್ಲಿ ಡಿಸ್ಕೌಂಟ್ ಮಾಡಿಕೊಂಡು ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ದಟ್ ಟೋಟಲ್ ಅಮೌಂಟ್ ಈಸ್ ಕಾಲ್ಡ್ ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ ಮೇಲೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್ ಅಂತಂದರೆ
recoverable amount. If the asset is sold, what is the amount that is going to be recovered? ನಮ್ಮ ಹತ್ರ ಇರುವಂತಹ ಈ ಒಂದು ಅಸೆಟ್ಟನ್ನು ನಾವೀಗ ಮಾರಾಟ ಮಾಡಿಬಿಟ್ರೆ ಎಷ್ಟು ಅಮೌಂಟನ್ನು ನಾವು ರಿಕವರ್ ಮಾಡ್ಬೋದು? ದಟ್ ಈಸ್ ಕಾಲ್ಡ್ ನೆಟ್ ಸೆಲ್ಲಿಂಗ್ ಪ್ರೈಸ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂತಂದರೆ ಏನು? ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ಸ್ ಆಫ್ ಸೇಲ್. ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಟು ಸೇಲ್. ಮಾರ್ಕೆಟ್ ವ್ಯಾಲ್ಯೂ ಈಗ 1,00,000 ಇದೆ ಅಂತಂದರೆ 1,00,000ಕ್ಕೆ ನಾವು ಒಂದು ಅಸೆಟ್ಟನ್ನು ಮಾರೋದಕ್ಕೆ ಹೋಗ್ತಾ ಇದ್ದೀವಿ. ಮಾರುವಾಗ ನಮಗೆ ಇನ್ಕರ್ ಆಗುವಂತಹ ಕೆಲವು ಎಕ್ಸ್ಪೆಂಡಿಚರ್ಸು, ಅಡ್ವರ್ಟೈಸಿಂಗ್ ಇರ್ಬೋದು, ಬ್ರೋಕರೇಜ್ ಇರ್ಬೋದು, ಕಮಿಷನ್ ಇರ್ಬೋದು, ಲೀಗಲ್ ಪ್ರೊಸೆಸಿಂಗ್ ಫೀಸ್ ಇರ್ಬೋದು, ಡಾಕ್ಯುಮೆಂಟೇಷನ್ ಚಾರ್ಜಸ್ ಇರ್ಬೋದು, ಟ್ಯಾಕ್ಸಸ್ ಇರ್ಬೋದು. ಒಂದು ಅಸೆಟ್ಟನ್ನು ಮಾರಾಟ ಮಾಡೋದಂತಂದರೆ ಸುಮ್ಮನೆ ತರಕಾರಿ ಮಾರ್ದಂಗೆ ಅಲ್ವಲ್ಲ. ಸೊ to sell an asset, there are certain expenditures that has to be incurred. ಅದನ್ನೇ ಕಾಸ್ಟ್ ಟು ಸೇಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ಕಾಸ್ಟ್ ಆಫ್ ಸೇಲ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ಕಾಸ್ಟ್ ಆಫ್ ಸೇಲನ್ನು ನಾವಿಲ್ಲಿ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ರಿಕವರಬಲ್ ಅಮೌಂಟ್, ಇದನ್ನೊಂದು ಈಕ್ವೇಷನ್ ನೀವು ಬರ್ಕೊಳ್ಳೋದಾದರೆ, ರಿಕವರಬಲ್ ಅಮೌಂಟ್ ಈಕ್ವಲ್ಸ್ ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ ಮೈನಸ್ ಕಾಸ್ಟ್ ಟು ಸೇಲ್, ಮೈನಸ್ ಕಾಸ್ಟ್ ಟು ಸೇಲ್ ಅಂತ ಹೇಳಿ ಅನ್ಕೋಬೋದು. ಸೊ ನೋಡಿ, ದಯವಿಟ್ಟು ಗಮನಿಸಿ, ರಿಕವರಬಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಅಮೌಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಒಂದು, ಅಸೆಟ್ಟಿನ ವ್ಯಾಲ್ಯೂ ಇನ್ ಯೂಸ್. ವ್ಯಾಲ್ಯೂ ಇನ್ ಯೂಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಫ್ಯೂಚರಲ್ಲಿ ಆ ಅಸೆಟ್ಟಿಂದ ಜನರೇಟ್ ಆಗುವಂತಹ ಕ್ಯಾಶ್ ಫ್ಲೋಸನ್ನು ಡಿಸ್ಕೌಂಟ್ ಮಾಡಿಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ದಟ್ ಈಸ್ ವ್ಯಾಲ್ಯೂ ಇನ್ ಯೂಸ್. ಅದು ನಂಬರ್ 1, ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು. ನಂಬರ್ 2, ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್ ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ಕಾಸ್ಟ್ ಇನ್ಕರ್ಡ್ ಟು ಸೆಲ್. ಕಾಸ್ಟ್ಸ್ ಆಫ್ ಸೇಲ್ಸನ್ನು ಲೆಸ್ ಮಾಡಿಬಿಟ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಔಟ್ ಆಫ್ ದೀಸ್ 2 ಅಮೌಂಟ್ಸ್ ವಿಚ್ ಎವರ್ ಈಸ್ ಹೈಯರ್ ವಿಲ್ ಬಿ ಅವರ್ ರಿಕವರಬಲ್ ಅಮೌಂಟ್. ರಿಕವರಬಲ್ ಅಮೌಂಟ್ ಅಂದರೆ ಯಾವುದು? ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್ ಅಥವಾ ನೆಟ್ ಸೆಲ್ಲಿಂಗ್ ಪ್ರೈಸ್. ವಿಚ್ ಎವರ್ ಈಸ್ ಹೈಯರ್ ವಿಲ್ ಬಿಕಮ್ ಅವರ್ ರಿಕವರಬಲ್ ಅಮೌಂಟ್. ರಿಕವರಬಲ್ ಅಮೌಂಟ್ ಈಸ್ ನಥಿಂಗ್ ಬಟ್ ದಿ ಹೈಯರ್ ಆಫ್ ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್ ಆರ್ ದ ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಅಸೆಟ್ಸ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ರಿಕವರಬಲ್ ಅಮೌಂಟ್ ಫೈಂಡ್ ಔಟ್ ಮಾಡಿದಾಗ ದೆನ್ ವಿ ಆರ್ ಗೋಯಿಂಗ್ ಟು ಕಂಪೇರ್ ದ ರಿಕವರಬಲ್ ಅಮೌಂಟ್ ವಿತ್ ದ ಕ್ಯಾರಿಯಿಂಗ್ ಅಮೌಂಟ್. ಇಫ್ ದ ಕ್ಯಾರಿಯಿಂಗ್ ಅಮೌಂಟ್ ಈಸ್ more than the recoverable amount, then you can say that the asset has been impaired. Now, recognition of impairment loss and treatment nodi. If the recoverable amount is less than carrying amount, reduce carrying amount to recoverable amount. Carrying amount ಅನ್ನು ಏನು ಮಾಡಬೇಕು? ರಿಕವರಬಲ್ ಅಮೌಂಟಿಗೆ ಲೆಸ್ ಮಾಡ್ಕೊಂಡ್ಬಿಡ್ಬೇಕು. ಆ ಲೆಸ್ ಮಾಡಿದಾಗ ಆಗುವಂತಹ ಇಂಪೈರ್ಮೆಂಟ್ ಲಾಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ವೆನ್ ದ ಕ್ಯಾರಿಯಿಂಗ್ ಅಮೌಂಟ್ ಈಸ್ ಮೋರ್ ದೆನ್ ರಿಕವರಬಲ್ ಅಮೌಂಟ್, ಯು ಹ್ಯಾವ್ ಟು ರೆಡ್ಯೂಸ್ ದ ಕ್ಯಾರಿಯಿಂಗ್ ಅಮೌಂಟ್ ಟು ರಿಕವರಬಲ್ ಅಮೌಂಟ್. ದೆನ್ the difference of carrying amount and recoverable amount is treated as impairment loss and that should be debited to profit and loss account. ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇಲ್ಲಿ ಕ್ಯಾರಿಯಿಂಗ್ ಅಮೌಂಟು, ರಿಕವರಬಲ್ ಅಮೌಂಟು. ಕ್ಯಾರಿಯಿಂಗ್ ಅಮೌಂಟು ಕಾಸ್ಟ್ ಆಫ್ ದಿ ಅಸೆಟ್ಟು ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ರಿಕವರಬಲ್ ಅಮೌಂಟ್ ಅಂದರೆ ಹೈಯರ್ ಅಮೌಂಟ್ ಆಫ್ ವ್ಯಾಲ್ಯೂ ಇನ್ ಯೂಸು ಮತ್ತು ನೆಟ್ ಸೇಲ್ ಪ್ರೈಸು. ನೆಟ್ ಸೇಲ್ ಪ್ರೈಸು ಮತ್ತು ವ್ಯಾಲ್ಯೂ ಇನ್ ಯೂಸ್ ಎರಡರಲ್ಲಿ ಯಾವುದು ಹೈಯರ್ ಅಮೌಂಟ್ ಇರುತ್ತೋ ಅದು ರಿಕವರಬಲ್ಲು. ಸೊ ಕ್ಯಾರಿಯಿಂಗ್ ಅಮೌಂಟ್ ಆ್ಯಂಡ್ ರಿಕವರಬಲ್ ಅಮೌಂಟ್ ಬೋತ್ ಆರ್ ಕಂಪೇರ್ಡ್. ಕ್ಯಾರಿಯಿಂಗ್ ಅಮೌಂಟ್ ಈಸ್ ಹೈಯರ್ ದೆನ್ ರಿಕವರಬಲ್ ಅಮೌಂಟ್, then you should say that there is an impairment loss. That loss should be debited to profit and loss account. So the entire standard is that much. Now, one more important thing you should understand here. Impairment test ಅನ್ನು ಪ್ರತಿಯೊಂದು ಇಂಡಿವಿಜುವಲ್ ಅಸೆಟ್ಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತೀವ.
a business organization will consist of tens and hundreds of assets. So each and every single asset, is it possible for us to conduct impairment test? ಸೊ ಪ್ರತಿಯೊಂದು ಇಂಡಿವಿಜುವಲ್ ಅಸೆಟ್ಗೂ ನಾವು ಕಂಪೇರ್ ಮಾಡೋದಿಲ್ಲ, ಒಂದು ಗ್ರೂಪ್ ಆಫ್ ಅಸೆಟ್ಸ್ಗೆ ಕಂಡಕ್ಟ್ ಮಾಡ್ತೀವಿ. ಗ್ರೂಪ್ ಆಫ್ ಅಸೆಟ್ಸ್, ಆ ಒಂದು ಗ್ರೂಪ್ ಆಫ್ ಅಸೆಟ್ಸನ್ನು ಸಿ ಜಿ ಯು ಅಂತಂದರೆ ಕ್ಯಾಶ್ ಜನರೇಟಿಂಗ್ ಯೂನಿಟ್. ವಾಟ್ ಈಸ್ ಕ್ಯಾಶ್ ಜನರೇಟಿಂಗ್ ಯೂನಿಟ್? Cash generating unit is the smallest identifiable group of assets that generates cash inflows. You know, what is the purpose of an asset? The purpose of an asset is that it should provide some cash to the company. It should generate some income. It should generate some revenue to the company. ಒಂದು ಅಸೆಟ್ಟನ್ನು ನಾವು ಮೇಂಟೈನ್ ಮಾಡೋದು ಏನಕ್ಕೆ? ಅದರಿಂದ ನಮಗೆ ಲಾಭ ಆಗುತ್ತೆ ಅಂತ. ಯಾವುದೇ ಲಾಭ ಇಲ್ಲ ಅಂತಂದರೆ ಆ ಅಸೆಟ್ಗಳನ್ನು ನಾವು ಯಾಕೆ ಮೇಂಟೈನ್ ಮಾಡ್ತೀವಿ ಅಲ್ವಾ? ಸೊ ಇಂಪೇರ್ಮೆಂಟ್ ಲಾಸನ್ನು ಪ್ರತಿಯೊಂದು ಸಣ್ಣ ಪುಟ್ಟ ಅಸೆಟ್ಟುಗಳಿಗೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದ್ರಿಂದ ಒಂದಷ್ಟು ಅಸೆಟ್ಟುಗಳನ್ನು ಒಂದೊಂದು ಗ್ರೂಪ್ ಆಫ್ ಅಸೆಟ್ಸ್ ಅಂತ ಮಾಡ್ತೀವಿ, ಒಂದು ಗುಂಪು. ಆ ಒಂದು ಗುಂಪು ಯಾವ ಒಂದು ಲಾಜಿಕ್ ಬೇಸಿಸ್ ಮೇಲೆ ಮಾಡ್ತೀವಿ ಅಂತಂದರೆ, ವೆದರ್ ದಟ್ ಗ್ರೂಪ್ ಆಫ್ ಅಸೆಟ್ಸ್ ಕೆನ್ ಬಿ ಐಡೆಂಟಿಫೈಡ್ ಟು ಕ್ಯಾಶ್ ಜನರೇಷನ್. ಕ್ಯಾಶ್ ಜನರೇಷನ್ ಮಾಡೋ ಒಂದು ಕೇಪಬಿಲಿಟಿ ಆ ಒಂದು ಗ್ರೂಪ್ ಆಫ್ ಅಸೆಟ್ಸ್ಗೆ ಇದೆಯಾ? ಸೊ ಅದನ್ನು ಒಂದು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಕ್ಯಾಶ್ ಜನರೇಟಿಂಗ್ ಯೂನಿಟ್ ಕ್ಯಾನ್ ಕನ್ಸಿಸ್ಟ್ ಆಫ್ ಮೆನಿ ಅಸೆಟ್ಸ್. ಇಟ್ಸ್ ಎ ಗ್ರೂಪ್ ಆಫ್ ಅಸೆಟ್ಸ್, ಕಾಂಪೊನೆಂಟ್ ಆಫ್ ಅಸೆಟ್ಸು. ಒಂದು 4-6 ಅಸೆಟ್ಸ್ಗಳು ಸೇರಿ ಒಂದು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಆದಾಗ, ಅದಕ್ಕೆ ಇಂಪೇರ್ಮೆಂಟ್ ಆದಾಗ, ಆ ಒಂದು ಇಂಪೇರ್ಮೆಂಟ್ ಲಾಸನ್ನು ನೀವು ಯಾವ ರೀತಿ ಅದಕ್ಕೆ ಹಂಚ್ತೀರಾ? ಯಾಕೆಂದರೆ ಒಂದು ಸಪ್ರೇಟ್ ಇಂಡಿವಿಜುವಲ್ ಅಸೆಟ್ ಅಂದರೆ ಬಂದಿರೋ ಲಾಸ್ ಎಲ್ಲ ಆ ಎಸೆಟ್ ವ್ಯಾಲ್ಯೂಗೆ ನಾವು ತೋರಿಸ್ಬಿಡ್ಬೋದು. ಬಟ್ ಒಂದು ಗ್ರೂಪ್ ಆಫ್ ಅಸೆಟ್ಸ್ ಇದ್ದಾಗ ಕ್ಯಾಶ್ ಜನರೇಟಿಂಗ್ ಯೂನಿಟಲ್ಲಿ ಲೆಟಸ್ ಸೇ 5 ಅಸೆಟ್ಸ್ ಇದೆ. ಅದರಲ್ಲಿ ಆ 5 ಅಸೆಟ್ಸನ್ನು ಒಟ್ಟಿಗೆ ಸೇರಿ ನಾವು ಇಂಪೇರ್ಮೆಂಟ್ ಮಾಡಿದ್ದೀವಿ, ಲಾಸ್ ಬಂದಿದೆ. ಇವಾಗ ಅದನ್ನು ಯಾವ ಥರ ಅಲೋಕೇಟ್ ಮಾಡ್ತೀವಿ ಅಂತಂದರೆ, ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಸಿ ಇಫ್ ದಟ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಈಸ್ ಹ್ಯಾವಿಂಗ್ ಎ ಗುಡ್ ವಿಲ್. ನಾವು ಯಾವುದನ್ನು ಒಂದು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಅಂತ ಹೇಳಿ ಕರಿತಾ ಇದ್ದೀವಿ, ಎ ಗ್ರೂಪ್ ಆಫ್ ಅಸೆಟ್ಸ್, ಆ ಗ್ರೂಪ್ ಆಫ್ ಅಸೆಟ್ಸಲ್ಲಿ ಗುಡ್ ವಿಲ್ ಅನ್ನೋ ಕಾಂಪೋನೆಂಟ್ ಇದೆಯಾ? ಇದ್ದರೆ ಇಂಪೇರ್ಮೆಂಟ್ ಲಾಸ್ ಆದಾಗ ಫಸ್ಟು ಗುಡ್ ವಿಲ್ಗೆ ಅಲೋಕೇಟ್ ಮಾಡಿಬಿಡ್ತೀವಿ. ಇಂಪೇರ್ಮೆಂಟ್ ಲಾಸ್ ಆದಾಗ ಒಂದು ಕ್ಯಾಶ್ ಜನರೇಟಿಂಗ್ ಯೂನಿಟಲ್ಲಿ ಗುಡ್ ವಿಲ್ ಇದ್ದರೆ ಫಸ್ಟ್ ಇಂಪೈರ್ಮೆಂಟ್ ಲಾಸ್ ಶುಡ್ ಬಿ ಅಲೋಕೇಟೆಡ್ ಫಾರ್ ಗುಡ್ ವಿಲ್. ಗುಡ್ ವಿಲ್ ಎಲ್ಲವನ್ನೂ ಕೂಡ ರೈಟ್ ಆಫ್ ಮಾಡಿಬಿಟ್ಟು ಇನ್ನೂ ಏನಾದರೂ ಇಂಪೈರ್ಮೆಂಟ್ ಲಾಸ್ ಉಳ್ಕೊಂಡಿದ್ರೆ ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಅದರ್ ಅಸೆಟ್ಸ್ ಆನ್ ಪ್ರೋರೇಟಾ ಬೇಸಿಸ್. ಪ್ರೋರೇಟಾ ಬೇಸಿಸ್ ಅಂತಂದರೆ ಅದರ ಒಂದು ರೇಷಿಯೋ, ಅಸೆಟ್ಸಿನ ವ್ಯಾಲ್ಯೂ ರೇಷಿಯೋ ಮೇಲೆ, ಯಾವ್ಯಾವ ಅಸೆಟ್ಟಿನ ಕಾಸ್ಟ್ ಎಷ್ಟಿದೆ ಆ ಒಂದು ರೇಷಿಯೋ ಮೇಲೆ ಇಂಪೇರ್ಮೆಂಟ್ ಲಾಸಸನ್ನು ನಾವು ಹಂಚ್ತೀವಿ. ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ರಿಮೆಂಬರ್. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಕಂಪನಿ ಟು ಕಂಡಕ್ಟ್ ಇಂಪೇರ್ಮೆಂಟ್ ಟೆಸ್ಟ್ ಆನ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಅಸೆಟ್. ದೇರ್ಫೋರ್ a group of assets which has the capability to generate revenue for the company is considered as a cash generating unit, and that group of assets which we are calling it as cash generating unit is tested for impairment. If there is a loss for that cash generating unit and that cash generating unit is consisting of an element called goodwill, first and foremost thing, impairment loss should be allocated to the goodwill amount, fullest possible amount. Full goodwill amount should be allocated. Even after writing of goodwill component, if still there is a loss element, impairment loss, that should be distributed to the other assets of the cash generating unit in pro rata basis. ಇನ್ನೊಂದು ಸಲ ಇದನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳೋದಾದರೆ, ಒಂದೊಂದು ಸಣ್ಣ ಪುಟ್ಟ ಪ್ರತಿಯೊಂದು ಆಸ್ತಿಗೂ ಕೂಡ ನಾವು ಇಂಪೇರ್ಮೆಂಟ್ ಟೆಸ್ಟನ್ನು ಮಾಡೋದು ಕಷ್ಟ ಆಗೋದ್ರಿಂದ
ಕೆಲವೊಂದು 4-6 ಅಸೆಟ್ಟುಗಳನ್ನು ಒಂದು ಗುಂಪಾಗಿ ಮಾಡಿಕೊಂಡು ಗ್ರೂಪ್ ಆಫ್ ಅಸೆಟ್ಸ್ ಅಂತ ಮಾಡಿಕೊಂಡು ಅದನ್ನು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಅಂತ ಮಾಡ್ತೀವಿ, CGU. ಆ CGUಗೆ ಇಂಪೇರ್ಮೆಂಟ್ ಟೆಸ್ಟನ್ನು ಕಂಡಕ್ಟ್ ಮಾಡಿ ಅದರಲ್ಲಿ ಲಾಸ್ ಬಂದಾಗ, ಇಂಪೇರ್ಮೆಂಟ್ ಲಾಸ್ ಬಂದಾಗ, ಫಸ್ಟ್ ಥಿಂಗ್ ನಾವೇನು ಮಾಡ್ತೀವಿ, ಆ ಒಂದು ಕ್ಯಾಶ್ ಜನರೇಟಿಂಗ್ ಯೂನಿಟಲ್ಲಿ ಗುಡ್ವಿಲ್ ಇದೆಯಾ ಅಂತ ನೋಡ್ತೀವಿ. ಗುಡ್ವಿಲ್ ಇದ್ದರೆ ಫಸ್ಟು ಇಂಪೇರ್ಮೆಂಟ್ ಲಾಸ್ ಎಲ್ಲವನ್ನು ಕೂಡ ಗುಡ್ವಿಲ್ಗೆ ಹಂಚ್ತೀವಿ. ಗುಡ್ವಿಲ್ ಎಲ್ಲ ಕಂಪ್ಲೀಟಾಗಿ ಮುಗಿದು ಹೋಗ್ಬಿಡ್ಬೇಕು, ಕಂಪ್ಲೀಟ್ ಆಗಿಬಿಡ್ಬೇಕು ಗುಡ್ವಿಲ್. ಸೊ ಗುಡ್ವಿಲ್ ಎಲ್ಲ ಕಂಪ್ಲೀಟ್ ಆದಮೇಲೂ ಕೂಡ ಇನ್ನೂ ಇಂಪೇರ್ಮೆಂಟ್ ಲಾಸ್ ಉಳ್ಕೊಂಡಿದೆ ಅಂತಂದರೆ ಅದನ್ನು ಬೇರೆಯ ಅಸೆಟ್ಟುಗಳಿಗೆ ಅದರ ಒಂದು ವ್ಯಾಲ್ಯೂ ರೇಷಿಯೋ ಮೇಲೆ, ಪ್ರೋರೇಟಾ ಬೇಸಿಸ್ ಮೇಲೆ ನಾವು ಅದನ್ನು ಹಂಚಬೇಕಾಗತ್ತೆ ಇಂಪೇರ್ಮೆಂಟ್ ಲಾಸನ್ನು. ದಟ್ಸ್ ದ ಪಾಯಿಂಟ್ ಹಿಯರ್. ಸೊ ಐ ಹೋಪ್ ಯು got a brief idea about this standard IND AS 36, that is impairment of assets. Last 1 minute, just carefully observe the summary of this standard. ಸೊ ನಿಮಗೆ ಕಂಪ್ಲೀಟಾಗಿ ಒಂದು ಸಮ್ಮರಿಯನ್ನು ಕೊಟ್ಬಿಟ್ರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಪ್ರಾಬ್ಲಮ್ಸ್ ಮಾಡಿದಾಗ ಒಂಚೂರು ಐಡಿಯಾ ಸಿಗುತ್ತೆ ನಿಮಗೆ. ಅಸೆಟ್ಸ್, ಫಿಕ್ಸಡ್ ಅಸೆಟ್ಸ್, ಪ್ರಾಪರ್ಟೀಸ್, ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಮಿಷನರೀಸ್, ಈ ಒಂದು ಅಸೆಟ್ಸಿನ ವ್ಯಾಲ್ಯೂ ಇಟ್ ಕೀಪ್ಸ್ ಆನ್ ಡಿಕ್ರೀಸಿಂಗ್ ಓವರ್ ದಿ ಪ್ಯಾಸೇಜ್ ಆಫ್ ಟೈಮ್. ಕಾಲ ಕಳೆದಂತೆ ಅಸೆಟ್ಟುಗಳ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಅದನ್ನು ಬಳಸ್ತಾ ಇರ್ತೀವಿ. ಸೊ ಬಳಸೋವಂಥ ಅಸೆಟ್ಟು ಹಳೇದಾಗತ್ತೆ, ಹಳೆಯ ಆಸ್ತಿಗಳ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಹೇಳಿ ಕರಿತೀವಿ. ಸಮ್ಟೈಮ್ಸ್ ಡಿಪ್ರಿಸಿಯೇಷನ್ ಅಲ್ಲದಿರೋ ಕೂಡ ಆಸ್ತಿಗಳ ವ್ಯಾಲ್ಯೂ ಅಲ್ಲಿ ಕಡಿತ ಆಗುತ್ತೆ. ದೇರ್ ವಿಲ್ ಬಿ ಎ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅದರ್ ದೆನ್ ಡಿಪ್ರಿಸಿಯೇಷನ್, ವಿಚ್ ವಿ ಕಾಲ್ ಇಟ್ ಆಸ್ ಇಂಪೈರ್ಮೆಂಟ್. ಹೌ ಡು ವಿ ಕ್ಯಾಲ್ಕುಲೇಟ್ ಇಂಪೈರ್ಮೆಂಟ್? ಇಂಪೈರ್ಮೆಂಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾರಿಯಿಂಗ್ ಅಮೌಂಟ್ ಆ್ಯಂಡ್ ರಿಕವರಬಲ್ ಅಮೌಂಟ್ ಆಫ್ ದಿ ಅಸೆಟ್. Impairment amount is the difference between carrying amount and recoverable amount of the asset. If the carrying amount of the asset is more than its recoverable amount, we can say there is an impairment loss. ಯಾವಾಗ ಒಂದು ಅಸೆಟ್ಟಿನ ಕ್ಯಾರಿಯಿಂಗ್ ಅಮೌಂಟು ಅದರ ಒಂದು ರಿಕವರಬಲ್ ಅಮೌಂಟ್ಗಿಂತ ಜಾಸ್ತಿ ಇರುತ್ತೋ ಆವಾಗ ನಾವು ಇಂಪೈರ್ಮೆಂಟ್ ಲಾಸ್ ಆಗಿದೆ ಅಂತ ಹೇಳ್ತೀವಿ. ಆ ಒಂದು ಇಂಪೈರ್ಮೆಂಟ್ ಲಾಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಡೆಬಿಟ್ ಮಾಡ್ತೀವಿ. ಮತ್ತು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಕ್ಯಾರಿಂಗ್ ಅಮೌಂಟನ್ನು ರಿಕವರಬಲ್ ಅಮೌಂಟಿಗೆ ರೆಡ್ಯೂಸ್ ಮಾಡ್ತೀವಿ. ಸೊ ಕ್ಯಾರಿಂಗ್ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಕಾಸ್ಟ್ ಆಫ್ ದಿ ಅಸೆಟ್ಟು ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನು. ನಾವು ಪರ್ಚೇಸ್ ಮಾಡಿದಂತಹ ವ್ಯಾಲ್ಯೂ ಕಾಸ್ಟ್ ಆಫ್ ದಿ ಅಸೆಟ್ಟು, ಅದಕ್ಕೆ ಎಷ್ಟು ವರ್ಷದಿಂದ ನಾವು ಬಳಸ್ತಾ ಇದ್ದೀವೋ ಅಷ್ಟು ವರ್ಷದ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿದ್ರೆ ಬರುವಂಥದ್ದೇ ಕ್ಯಾರಿಂಗ್ ಅಮೌಂಟು. ಮತ್ತು ರಿಕವರಬಲ್ ಅಮೌಂಟ್ ಯಾವುದು? ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 36, ರಿಕವರಬಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಅಮೌಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರಲ್ಲಿ ಯಾವುದು ಹೈಯೆಸ್ಟ್ ಅಮೌಂಟು ಅದನ್ನು ರಿಕವರಬಲ್ ಅಮೌಂಟ್ ಅಂತ ತಗೊಳ್ಳಿ ಅಂತ ಹೇಳ್ತಾರೆ. ಆ 2 ಅಮೌಂಟ್ಸಲ್ಲಿ ಒಂದು ವ್ಯಾಲ್ಯೂ ಇನ್ ಯೂಸು, ಇನ್ನೊಂದು ನೆಟ್ ಸೇಲ್ ಪ್ರೈಸು. ವ್ಯಾಲ್ಯೂ ಇನ್ ಯೂಸ್ ಒಂದು, ನೆಟ್ ಸೇಲ್ ಪ್ರೈಸ್ ಒಂದು. ವ್ಯಾಲ್ಯೂ ಇನ್ ಯೂಸ್ ಈಸ್ ನಥಿಂಗ್ ಬಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಜನರೇಟೆಡ್ ಫ್ರಮ್ ದಟ್ ಅಸೆಟ್. ಆ ಒಂದು ಅಸೆಟ್ಟಿಂದ ನಮ್ಮ ಕಂಪನಿಗೆ ಬರುವಂತಹ ಫ್ಯೂಚರ್ ಕ್ಯಾಶ್ ಫ್ಲೋಸನ್ನು ಡಿಸ್ಕೌಂಟ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದು ವ್ಯಾಲ್ಯೂ ಇನ್ ಯೂಸು. ನೆಟ್ ಸೇಲ್ ಪ್ರೈಸ್ ಅಂತಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ ಮೈನಸ್ ಕಾಸ್ಟ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಇವೆರಡರಲ್ಲಿ ಈ 2 ಅಮೌಂಟುಗಳಲ್ಲಿ ಯಾವುದು ಬಿಗ್ಗರ್ ಅಮೌಂಟ್, ಹೈಯರ್ ಅಮೌಂಟ್ ಇರುತ್ತೋ ಅದನ್ನು ನಾವು ರಿಕವರಬಲ್ ಅಮೌಂಟ್ ಅಂತ ಹೇಳಿ ತಗೊಂಡು ಇದನ್ನು ಕ್ಯಾರಿಯಿಂಗ್ ಅಮೌಂಟ್ ಜೊತೆ ಕಂಪೇರ್ ಮಾಡಿ ಇಂಪೈರ್ಮೆಂಟ್ ಲಾಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡ್ತೀವಿ. ಆ್ಯಂಡ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಬಗ್ಗೆ ಹೇಳಿದ ಪ್ರತಿಯೊಂದು ಇಂಡಿವಿಜುವಲ್ ಅಸೆಟ್ಟನ್ನು ಕೂಡ ನಾವು ಇಂಪೈರ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಒಂದು ಗ್ರೂಪ್ ಆಫ್ ಅಸೆಟ್ಸನ್ನು ಡಿಪೆಂಡಿಂಗ್ ಆನ್ ಇಟ್ಸ್ ಕ್ಯಾಶ್ ಜನರೇಟಿಂಗ್ ಕ್ಯಾಪಬಿಲಿಟಿ ವಿ ಪುಟ್ ಇಟ್ ಇನ್ ಎ ಗ್ರೂಪ್ ನೋನ್ ಆಸ್ ಕ್ಯಾಶ್ ಜನರೇಟಿಂಗ್ ಯೂನಿಟ್. ಆ ಒಂದು ಕ್ಯಾಶ್ ಜನರೇಟಿಂಗ್ ಯೂನಿಟ್ಗೆ ಇಂಪೈರ್ಮೆಂಟ್ ಲಾಸ್ ಆದಾಗ ಫಸ್ಟು ಲಾಸನ್ನು ಗುಡ್ವಿಲ್ಗೆ ಅಲೋಕೇಟ್ ಮಾಡಬೇಕು.
ಉಳಿದಿರೋ ಲಾಸಸ್ಸನ್ನು ಅದರ್ ಅಸೆಟ್ಸ್ಗೆ ಪ್ರೋರೈಟಾ ಬೇಸಿಸ್ ಮೇಲೆ ನಾವು ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. ಇಷ್ಟು ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗಿದು ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೆ.